ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಒಂದು ಮಸೂದೆ ಬರುವ ಅಧಿವೇಶನದಲ್ಲಿ ವಿಶೇಷವಾಗಿ ಶಿಕ್ಷಕರನ್ನು ಶಿಕ್ಷಣ ಕೊಡಿಸೋದಕ್ಕೆ ಕಲಿಸೋದಕ್ಕೆ ಮಾತ್ರ ಇಡ್ರಿ. ಯಾವ್ಯಾವುದು ಕೆಲಸಕ್ಕೆ ಗಣತಿ ಇರ್ಬೋದು, ಮಾನ್ಯ SIR ಆಯಿತು, ಇನ್ನೊಂದು ಏನಪ್ಪ ಅಂದ್ರೆ ಅನೇಕ ಬೇರೆ ಬೇರೆ ಕಾರ್ಯಕ್ರಮ ಬರ್ತವೆ. ಜನಗಣತಿ ಆಯಿತು, ವಿಪತ್ತು ಬಂದಾಗ ವಿಪತ್ತು ನಿರ್ವಹಣೆಗೆ ಆಯಿತು, ಶಿಕ್ಷಕರಿಗೆ ತೆಗೆದುಕೊಂಡು ಉಪಯೋಗ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಯಾಕೆಂದರೆ ಸೂಟಿ ಹೆಚ್ಚಿರ್ತಾವೆ, ಮಾಡಲಿ ಅನ್ನುವಂಥ ಭಾವನೆ ಇರ್ಬೋದು, ಏನಿರ್ಬೋದು. ಬಟ್ ಇತರೇ ಕೆಲಸಗಳು ಮಾಡೋದು, ಇತರೆ ಅಂದರೆ ಇವತ್ತು ನೋಡಿ ನಾವು ಬಿಸಿ ಊಟದ ಸಹಿತ ಶಿಕ್ಷಕರು ವಹಿಸುವಂಥ ಕೆಲವೊಂದು ಏನೋ ಅಡುಗೆ ಮಾಡೋರು ಅಷ್ಟೇ ಇರ್ತಾರೆ. ಬಟ್ ಖರೀದಿ ಮಾಡೋದು, ಗಿಡೋದು, ತರೋದು, ವಸ್ತು ತಂದು ಕೊಡೋದು ಮಾಡೋದೆಲ್ಲ ಹೆಡ್ ಮಾಸ್ಟ್ರು ಮತ್ತು ಅವ್ರು ಮಾಸ್ಟ್ರು ಮಾಡ್ತಾ ಇರ್ತಾರೆ. ಮೊದಲ ನಮ್ಮಲ್ಲಿ ಶಿಕ್ಷಕರಿಗೆ ಕೊರತೆ ಅದ. 30 ಮಕ್ಕಳಿಗೆ ಒಬ್ಬ ಶಿಕ್ಷಕ ಬೇಕು. ಎಲ್ಲಿದ್ರಿ ಏಕೋಪಾಧ್ಯಾಯ ಶಾಲೆಗಳು ಬರ್ತಾವೆ, ಏಕ ಶಿಕ್ಷಕರು ಇರುವ ಶಾಲೆಗಳು. ಅಲ್ಲಿ ಒಬ್ಬ ಮಾಸ್ತರ್ 1 ದಿನ 4 ದಿನ ಸಾರಿ ಇರ್ತಾವೆ. ಪಾಪ ಏನು ಕಲಿಸ್ಬೇಕು ಅವ್ರನ್ನ ಎಲ್ಲ ಕ್ಲಾಸ್ಗಳಿಗೆ ಯಾವ ರೀತಿ ಕಲಿಸ್ಬೇಕು? ಇನ್ನೊಂದು ಇಬ್ಬರು ಇರ್ತಾರೆ, 3 ಮಂದಿ ಇರ್ತಾರೆ. ಶಿಕ್ಷಕರು ಕೊರತೆ ಭಾಳಷ್ಟು ಅದ. ಆ ಇಬ್ಬರಲ್ಲಿ ಒಬ್ಬರು ಏನೋ ಕೆಲಸಕ್ಕೆ ಕರ್ಕೊಂಡ್ಬಿಟ್ರೆ ಸರ್ಕಾರದ್ದು ಯಾವುದೋ ಕೆಲಸಕ್ಕೆ, ಅಲ್ಲಿ ಕಲಿಕೆ ಕುಂಠಿತನ. ಹೀಗಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದಕ್ಕೆ ತಂದೆ ತಾಯಿಗಳು ಹಿಂದೆ ಮಾಡ್ತಾಯಿದ್ದಾರೆ. ಮಧ್ಯಮರು ಪಾಪ ಕೆಳವರ್ಗದವರು, ಬಡವರು ಅವ್ರು ಕಳಿಸ್ತಾರೆ, ಮಧ್ಯೆ ಬೇರೆ ಆಗೋದಿಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಹಾಗಾಗಿ ಅಲ್ಲೇ ಕಲಿಕೆಯ ಒಂದು ಏನದಲ್ಲ ಡೆವಲಪ್ಮೆಂಟ್ ಮಕ್ಕಳಲ್ಲೇ ಭಾಳ ಕಡಿಮೆ. ಭಾಳಷ್ಟು ಹಳ್ಳಿಗಳಲ್ಲೇ, ಭಾಳಷ್ಟು ಶಾಲೆಗಳಲ್ಲೇ ಮಧ್ಯಾಹ್ನ ಬಿಸಿ ಊಟ ಒಂದು ಆಗ್ತದಪ್ಪ, ಅದು ಬಿಸಿ ಊಟಕ್ಕೆ ಬರ್ತಾರೆ. ಊಟ ಆದ ತಕ್ಷಣ ಮನೆ ಕಡೆ ಪಾರ್ಟಿ ಅಂದ್ರೆ ಪಾರ್ಟಿ ತೊಗೊಂಡು ಹೋಗುವಂಥ ಮಕ್ಕಳನ್ನ ನಾವು ಭಾಳ ನೋಡ್ತಾಯಿದ್ದೀವಿ. ಇದು ತಪ್ಪಬೇಕಾಗಿತ್ತು. ಅದಕ್ಕೆ ಒಂದು ಮಸೂದೆ ತರ್ತಾ ಇದ್ದಾರೆ. ಇಲ್ಲ, ಇದು ಬೇರೆ ಇಲಾಖೆಯವರು, ಇದು ಬೇರೆ ಬೇರೆ ಇಲಾಖೆ ಇವ್ರನ್ನ ಕಳಿಸೋವಾಗಿಲ್ಲ ಅನ್ನುವಂಥ ಒಂದು ವಿಧೇಯಕವನ್ನು ತರೋ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ಇಲ್ಲಿ ಒಂದು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಸರ್ಕಾರ